ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯುವರತ್ನ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪುನೀತ್ ರಾಜ್ಕುಮಾರ್ ಹಾಗೂ ಸಹಿಸಾ, ಧನಂಜಯ್, ಪ್ರಕಾಶ್ ರಾಜ್ ಹಾಗೂ ಸಾಯಿ ಕುಮಾರ್ ಇನ್ನೂ ಹಲವಾರು ನಟ ನಟಿಯರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಏಪ್ರಿಲ್ 1, 2021 ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 38 ಕೋಟಿ ಕಲೆಕ್ಷನನ್ನು ಮಾಡಿದೆ. ಹಾಗೆಯೇ ಬಜೆಟ್ ನೋಡಿದರೆ 23 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಸಂತೋಷ್, ಹಾಗೆಯೇ ಈ ಮೂವಿಯ ಪ್ರೊಡ್ಯೂಸರ್ ಬೈ ವಿಜಯ್. ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳಾಗಿರ್ಬೋದು, ನಟನೆ ಮಾಡಿರುವಂಥ ವ್ಯಕ್ತಿಗಳಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯಲ್ಲಿ ಕನ್ನಡದಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಹಲವಾರು ಆ್ಯಕ್ಟರ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ ಯುವ ಅನ್ನೋ ಒಂದು ವ್ಯಕ್ತಿ ಇರ್ತಾರೆ. ಯುವಾಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಹಾಗೆಯೇ ಈ ಮೂವಿಯಲ್ಲಿ ಅವರು ಒಂದು ಸ್ಟೂಡೆಂಟಾಗಿ ವರ್ಕನ್ನು ಮಾಡ್ತಾಯಿರ್ತಾರೆ. ಯುವ ಅವರು ಅವರಿಗೆ ಸ್ಟೂಡೆಂಟ್ ಆಗಿರ್ತಾರೆ. ಹಾಗೆಯೇ ಚೆನ್ನಾಗಿ ಓದ್ತಾನೆ ಇರ್ತಾನೆ ಹೇಳಬಹುದು. ಹಾಗೆಯೇ ಯುವ ಅವರು ಏನು ಮಾಡ್ತಾರೆ ಅಂದರೆ ಅವರ ಸ್ಟೂಡೆಂಟ್ ಆಗಿರುವ ಕಾರಣದಿಂದ ಅವರು ತುಂಬ ಗಲಾಟೆಗಳನ್ನು ಮಾಡ್ಕೋತಾ ಇರ್ತಾರೆ. ಹಾಗೆಯೇ ಅವರ ಟೀಚರ್ ಕೂಡ ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ, ಆದರೂ ಕೂಡ ಅವರು ಕೇಳೋದಿಲ್ಲ ಯುವ ಅವರು. ಹಾಗೆಯೇ ಅವರು ಓದ್ತಾ ಇರೋದಿಲ್ಲ, ಅದರಿಂದ ಅವರ ಫ್ರೆಂಡ್ಸ್ಗಳಿಗೆ ತುಂಬ ಸಪೋರ್ಟನ್ನು ಮಾಡ್ತಾಯಿರ್ತಾರೆ. ಹಾಗೆಯೇ ಯುವ ಅವರು ಕೂಡ ಫೈಲ್ ಆಗೋಗ್ತಾರೆ. ಮತ್ತು ಅವರ ಟೀಚರ್ಸ್ಗಳು ಕೂಡ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ ಯುವ ಪಾಸ್ ಆಗ್ತಾರೆ ಅಂತ. ಅದು ಫೈಲ್ ಆಗಿರೋ ಕಾರಣದಿಂದ ಯುವ ಅವರನ್ನು ಮಾತಾಡಿಸ್ತಾ ಇರೋದಿಲ್ಲ. ಮತ್ತು ಯುವ ಅವರು ಒಂದು ಕಾಲೇಜಿಗೆ ಸೇರಿಕೊಂಡು ಹಾಗೆಯೇ ಅವರ ಎಜುಕೇಷನ್ನೆಲ್ಲ ಮುಗಿಸಿ ಅದೇ ಒಂದು ಕಾಲೇಜಿಗೆ ಪ್ರೊಫೆಸರ್ ಆಗಿ ಬರ್ತಾರೆ. ಹಾಗೆಯೇ ಅಲ್ಲಿ ಸ್ಟೂಡೆಂಟ್ಗಳು ತುಂಬ ಹಾಳಾಗ್ತಾ ಇರ್ತಾರೆ. ಅದನ್ನೆಲ್ಲ ಸರಿ ಮಾಡಿ ಹಾಗೆಯೇ ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದು, ಹಾಗೆಯೇ ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆಯ ಟೀಚರ್ ಆಗೋದೇ ಈ ಮೂವಿಯ ಸ್ಟೋರಿ ಅಂತಲೇ ಹೇಳ್ಬೋದು. ಹಾಗೆಯೇ ಅವರಿಗೆ ಒಂದು ಒಳ್ಳೆಯ ಪ್ರೀತಿಸಿದ ಹುಡುಗಿನೂ ಕೂಡ ಮದುವೆ ಆಗ್ತಾರೆ. ಹಾಗೆಯೇ ಈ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.